ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮಾರ್ಟ್ ಫ್ರೆಂಡ್ಸ್. KCT ನೀಟ್ 2025 ಅಪ್ಡೇಟ್ ಸ್ವಾಗತ ಫ್ರೆಂಡ್ಸ್. ನಿಮಗೆಲ್ಲ ಗೊತ್ತಿರಿಗೆ ಆಲ್ರೆಡಿ ನೀವು ಸೆಕೆಂಡ್ ರೌಂಡ್ ರಿಸಲ್ಟು ನೋಡಿದ್ರೆ ಅನ್ಕೋತೀನಿ. ಎಲ್ಲರಿಗೂ ಆಲ್ ದ ಬೆಸ್ಟು. ಯಾವ್ಯಾವ ಕಾಲೇಜ್ ಸಿಕ್ಕಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಇಂಜಿನಿಯರಿಂಗ್ ಆಗಿರ್ಬೋದು, ಮೆಡಿಕಲ್ ಆಗಿರ್ಬೋದು. ಸೊ ಎಲ್ಲರಿಗೂ ಆಲ್ ದ ಬೆಸ್ಟು. ಐ ಥಿಂಕ್ ಈಗ ಸೆಕೆಂಡ್ ಏನು ಸಿಕ್ಕಿದೆ ಇದೇ ಫೈನಲ್ ಇರುತ್ತೆ ನಿಮಗೆ. ಓಕೆ ಫ್ರೆಂಡ್ಸ್, ಈಗ ಬೇರೆ ಬೇರೆ ಇದೆ. KCT ಸಪ್ರೇಟು ಮತ್ತು ನೀಟ್ ಸಪ್ರೇಟ್. ನೆಕ್ಸ್ಟ್ ಇದು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ. ಇದಾದಮೇಲೆ ಏನೇನು ಇರುತ್ತೆ ಅಂತ. ಓಕೆ, ಈಗ ಆಲ್ರೆಡಿ ನೀವು ಮೋಕ್ ಅಲಾಟ್ಮೆಂಟು ಈಗ ರಿಸಲ್ಟ್ ಏನು ಚೆಕ್ ಮಾಡಿದಿಲ್ಲ ಅದು ಮೋಕ್ ಅಲಾಟ್ಮೆಂಟ್ ರಿಸಲ್ಟ್ ಅಂತ ಅರ್ಥ. ಸೊ ಮೋಕಲ್ ರಿಸಲ್ಟ್ ಅಂದರೆ ಜಸ್ಟ್ ಪ್ರೊವಿಷನಲ್ ರಿಸಲ್ಟು. ಮೇನ್ ರಿಸಲ್ಟು KCT ಇದು ಮಾತ್ರ. KCT ಅಂದರೆ ಯಾವ್ಯಾವ ಹೇಳಿ, ಅಗ್ರಿಕಲ್ಚರು, ಇಂಜಿನಿಯರಿಂಗ್, ವೆಟರ್ನರಿ, ಫಾರ್ಮ್, DD ಫಾರ್ಮ್ ಮತ್ತು ಆಯುಷು ರಿಸಲ್ಟು ನಾಳೆ ಬಿಡ್ತಾರೆ ಮೇನ್ ರಿಸಲ್ಟು. ಓಕೆ, MBBS ಮತ್ತು ಡೆಂಟಲ್ದು ಪೆಂಡಿಂಗ್ ಇಟ್ಟಿದ್ದಾರೆ. ಈಗ ಅಪ್ಡೇಟ್ ಕೊಟ್ಟಿದ್ದಾರೆ ಅದ್ರ ಬಗ್ಗೆ. ಯಾಕಂದರೆ ನಾಳೆ ಈಗ ಫಸ್ಟು KCT ಹೇಳ್ಬಿಡ್ತೀನಿ. KCT ರಿಸಲ್ಟು ನಿಮಗೆ ಮೇನ್ ರಿಸಲ್ಟು ನಾಳೆ ಬರುತ್ತೆ. ಇನ್ನು ಕೇಸ್ ನಿಮ್ದು ಏನಾದರೂ ಅಬ್ಜೆಕ್ಷನ್ ಇದ್ದರೆ ಇವು ನಾಳೆ ಮಾರ್ನಿಂಗ್ ತನಕ ನೀವು ಅಪ್ಡೇಟ್ ಮಾಡ್ಬೋದು. ನಾಳೆ ಮಧ್ಯಾಹ್ನ ಮೇಲೆ ರಿಸಲ್ಟ್ ಬರುತ್ತೆ ನಿಮಗೆ. ರಿಸಲ್ಟ್ ಬಂದು ಆದಮೇಲೆ ನೆಕ್ಸ್ಟ್ ಏನಂದರೆ ಪ್ರೊಸೀಜರು. ಈಗ ರಿಸಲ್ಟ್ ಜೊತೆನೇ ನಿಮಗೆ ಇನ್ಸ್ಟ್ರಕ್ಷನ್ ಕೊಡ್ತಾರಂತೆ ನೆಕ್ಸ್ಟ್ ಏನು ಪ್ರೊಸೀಜರ್ ಇರುತ್ತೆ ಅಂತ. ಐ ಥಿಂಕ್ ಚಾಯ್ಸ್ ಎಂಟ್ರಿ ಸ್ಟಾರ್ಟ್ ಆಗಿಬಿಡುತ್ತೆ. ಸೊ ಚಾಯ್ಸ್ ಎಂಟ್ರಿ ಅಲ್ಲ, ನಿಮ್ಮದು ಅಡ್ಮಿಷನ್ ಪ್ರೊಸೀಜರ್ ಎಲ್ಲ ಸ್ಟಾರ್ಟ್ ಆಗಿಬಿಡುತ್ತೆ. ಐ ಥಿಂಕ್ ಮಂಡೇ ಅಥವಾ ಟ್ಯೂಸ್ಡೇಯಿಂದ ಸ್ಟಾರ್ಟ್ ಆಗ್ಬೋದು ನಿಮ್ಮ ಚಾಯ್ಸ್ ಎಂಟ್ರಿ ಪ್ರೊಸೀಜರು. ಆದರೆ ಯಾರ್ಯಾರ್ದಂದರೆ ಓನ್ಲಿ KCT ಮತ್ತು ಆಯುಷ್ ಸ್ಟೂಡೆಂಟ್ಸು. ಓಕೆ, MBBS ಡೆಂಟಲ್ ಅವ್ರದ್ದು ಹೋಲ್ಡ್ ಇಟ್ಟಿದ್ದಾರೆ. ಯಾಕಂದರೆ MCC ಅವರು ಸೆಕೆಂಡ್ ರೌಂಡು ಇವತ್ತು ಅಪ್ಡೇಟ್ ಮಾಡ್ತಂತ ಹೇಳಿದ್ದಾರೆ. ಸ್ಟಾರ್ಟ್ ಡೇಟ್ಸು ಯಾವಾಗ ಸ್ಟಾರ್ಟ್ ಆಗುತ್ತೆ ಸೆಕೆಂಡ್ ರೌಂಡು. ಯಾಕಂದರೆ ಎಡಿಷನಲ್ ಸೀಟ್ಸು 3 ಸೀಟ್ಸ್ ಇನ್ಕ್ರೀಸ್ ಆಗುತ್ತೆ. ಅದ್ರ ಸಲುವಾಗಿ ಪೆಂಡಿಂಗ್ ಇಟ್ಟಿದ್ರು MCC ಅವರು. ಅವ್ರ ಪ್ರಕಾರ ನಡೆಸ್ತಾರೆ. ಸೊ ನೀವು ಏನು ಇನ್ ಕೇಸ್ ಯಾರಿಗೆ MBBS ಡೆಂಟಲ್ ಸಿಕ್ಕಿದೆ ನೀವು ಈಗ ಹೋಲ್ಡ್ ಇಟ್ಕೋಬೇಕು. ಏನು ನೀವು ಫರ್ದರ್ ಆ್ಯಕ್ಷನ್ ಮಾಡಬೇಕಾಗಿಲ್ಲ ಅಂತ ಹೇಳಿದ್ದಾರೆ. ಸೊ ನಿಮಗೆ ಮೇನ್ ರಿಸಲ್ಟು ಅಕಾರ್ಡಿಂಗ್ ಟು MCC ಪ್ರಕಾರ ನಡೆಸ್ತಾರಂತ ಹೇಳಿದ್ದಾರೆ. ಯಾರ್ದು KCT ಅಂದರೆ ಇಂಜಿನಿಯರಿಂಗ್ ಸಬ್ ಏನೇನು ವೆಟರ್ನರಿ, ಅಗ್ರಿಕಲ್ಚರು ಇದೆಲ್ಲ ಆಮೇಲೆ ಆಯುಷ್ ಕೋರ್ಸು ಇವ್ರದ್ದು ಮಾತ್ರ ನಾಳೆ ಏನು ಮಾಡಬೇಕು, ನಾಳೆ ಮೇನ್ ರಿಸಲ್ಟ್ ಬಂದ ತಕ್ಷಣ ನೆಕ್ಸ್ಟ್ ಪ್ರೊಸೀಜರ್ ಏನೇನಿರುತ್ತೆ, ಆ್ಯಕ್ಷನ್ ಏನೇನು ತೊಗೋಬೇಕಂತ ಅಪ್ಡೇಟ್ ಮಾಡ್ತಾನೆ ಅಂತ ಹೇಳಿದ್ದಾರೆ. ಇಷ್ಟೇ ಈಗ. ಓಕೆ, ಸೊ ಐ ಥಿಂಕ್ MBBS ಡೆಂಟಲ್ ಅವ್ರದ್ದು ಅದೇನು MCC ಸೆಕೆಂಡ್ ರೌಂಡ್ ರಿಸಲ್ಟ್ ಆದಮೇಲೆ ಇವ್ರದ್ದು ಬಿಡ್ಬೋದು ಅಂತ ಇದೆ. ಆಲ್ಮೋಸ್ಟ್ ಹಾಗೆ ಮಾಡ್ತಾರೆ. ಅವ್ರ ಪ್ರಕಾರ ನಡೆಸ್ತಾನೆ ಅಂತ ಹೇಳಿದ್ದಾರೆ. ಓಕೆ, ಸೊ ಯಾಕಂದರೆ ಅಲ್ಲಿ ಸೀಟ್ಸ್ ಇನ್ಕ್ರೀಸ್ ಆಗಿದೆ ಅದು MCCಯಲ್ಲಿ. ಸೊ ಅದು ಸ್ವಲ್ಪ ಸೀಟ್ ನಿಮ್ಗೆ ಅಡ್ವಾಂಟೇಜ್ ಇರುತ್ತೆ. ಅದಕ್ಕೋಸ್ಕರ ಪೆಂಡಿಂಗ್ ಇಟ್ಟವ್ರೆ. ಅವ್ರದ್ದು ಬಂದಾದಮೇಲೆ ನಮ್ಗೆ ಬಿಡ್ತಾರೆ. ಓಕೆ, ಇದು ನೆಕ್ಸ್ಟು. ಈಗ KCT ಅವ್ರದ್ದು ಹೇಳೋದಾದರೆ ಈಗ ಆಲ್ರೆಡಿ ರಿಸಲ್ಟ್ ಬಂದಿದೆ. ನಾಳೆ ಮೇನ್ ರಿಸಲ್ಟ್ ಬರುತ್ತೆ. ನೀವು ನೆಕ್ಸ್ಟು ಚಾಯ್ಸಸ್ ಇರಲ್ಲ. ಚಾಯ್ಸ್ 1 ಆ್ಯಂಡ್ ಚಾಯ್ಸ್ 4 ಎರಡು ಆಪ್ಷನ್ ಇರುತ್ತೆ. ಚಾಯ್ಸ್ 2 ಚಾಯ್ಸ್ 3 ಇರಲ್ಲ. ನಿಮಗೆ ಡೈರೆಕ್ಟಾಗಿ ಇದರ ತೊಗೋಬೇಕು, ಅಡ್ಮಿಷನ್ ತೊಗೋಬೇಕಿಲ್ಲ ನೀವು ಎಕ್ಸಿಟ್ ಆಗಬೇಕು. ಓಕೆ, ಆಲ್ಮೋಸ್ಟ್ ನೀವು ಅಡ್ಮಿಷನ್ ತೊಗೋತೀನಿ ಅನ್ಕೋತೀನಿ. ಚಾಯ್ಸ್ 1 ಸೆಲೆಕ್ಟ್ ಮಾಡ್ಕೊಂಡು ಅಡ್ಮಿಷನ್ ತೊಗೋಬೋದು. ಅದಾದಮೇಲೆ ಒಂದು ರಿಸ್ಟ್ರಿಕ್ಷನ್ ಹಾಕಿದ್ದಾರೆ. ನಿಮಗೊಂದು ಸೀಟ್ ಮ್ಯಾಟ್ರಿಕ್ಸ್ ಏನು ಮಾಡ್ತಾರೆ ಅಂದರೆ ಸೀಟ್ ಮ್ಯಾಟ್ರಿಕ್ಸ್ ಬಿಡ್ತಾರೆ. ಇದಾದಮೇಲೆ ಎಷ್ಟು ಜನ ಉಳಿದಿದ್ದಾವೆ ಸೀಟ್ಸ್ ಅಂತ ಅದನ್ನು ನೋಡ್ಕೊಂಡು ಬೇಕಾದ್ರೆ ನೀವು ನೆಕ್ಸ್ಟ್ ರೌಂಡ್ಗೆ ಪಾರ್ಟಿಸಿಪೇಟ್ ಮಾಡ್ಬೋದು. ಆದರೆ ಈಗ ಅಡ್ಮಿಷನ್ ಅಂತೂ ತೊಗೊಲೇಬೇಕು. ಇನ್ ಕೇಸ್ ನಿಮಗೆ ಯಾವುದು ಇನ್ ಕೇಸ್ ಥರ್ಡ್ ರೌಂಡ್ ನೀವು ಅಟೆಂಡ್ ಆಗದೆ ಸಿಗಲಿಲ್ಲ ಅಂದರೆ ನೀವು ಅದೇ ಕಾಲೇಜ್ ಹೋಗ್ಬೇಕು. ಸಿಕ್ಕರೆ ಈ ಕಾಲೇಜ್ ಹೋಗ್ಬೋದು. ನಿಮ್ಗೆ ಏನಂದ್ರೆ ನಿಮ್ಮ ಸರ್ಟಿಫಿಕೇಟ್ಸ್ ಎಲ್ಲ ಕೊಡ್ತಾನೆ ಅಂತ ಹೇಳಿದ್ದಾರೆ ಅವರು. ಓಕೆ, ನಿಮ್ದು ಏನು ಮಾರ್ಕ್ಸ್ ಕಾರ್ಡ್ಸ್ ಎಲ್ಲ ಇದ್ದರೆ ಅವನ್ನೆಲ್ಲ ಕೊಡ್ತಾನೆ ಅಂತ ಹೇಳಿದ್ದಾರೆ. ಸೊ ಆಲ್ಮೋಸ್ಟ್ ಈಗ ಏನು ಸಿಕ್ಕಿದೆ ಇದೆ ಫೈನಲ್ ಅಂದ್ಕೊಳ್ಳಿ ಪ್ರೆಸೆಂಟ್ಲಿ. ಓಕೆ, ಆಮೇಲೆ ಸೀಟ್ ಮ್ಯಾಟ್ರಿಕ್ಸ್ ಮೇಲೆ ನೀವು ಡಿಸೈಡ್ ಮಾಡ್ಬೋದು ಅಂತೇಳಿ ಸಿಗುತ್ತೋ ಇಲ್ಲ ಅಂತ. ಓಕೆ, ಸೊ ಎಲ್ಲರಿಗೂ ಆಲ್ ದ ಬೆಸ್ಟು. ನಾವು KCT ಮಾತು ಹೇಳ್ತಾ ಇರೋದು MBBS ಡೆಂಟಲ್ದೆಲ್ಲ ವೇಟ್ ಮಾಡ್ಬೇಕು ನೀವು. ಓಕೆ, ಸೊ ಎಲ್ಲರಿಗೂ ಆಲ್ ದ ಬೆಸ್ಟು. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್. ಪ್ಲೀಸ್